ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಸ್ಪೆಷಲ್ ಆಗಿರುವಂತಹ ರೆಸಿಪಿ ತೊಗೊಂಡು ಬಂದೇವ್ರಿ. ಈ ಒಂದು ಸಾರು ಹಂಗೆ ಮಸ್ತಾಗಿರುವಂತಹ ಸಿಂಪಲ್ ಜೀರಾ ರೈಸ್ ರೀ. ನಿಮ್ಗೆ ಅತಿ ಇಷ್ಟ ಆಗಿಬಿಡ್ತೈತಿ. ಅಷ್ಟು ಚಲೋ ಆಗಿರುವಂತಹ ರೆಸಿಪಿ. ಮತ್ತು ಈ ಸಾರು ಏನೈತಿರಲ್ಲ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದಾದಂಥ ರೆಸಿಪಿ ಅಂತ ಹೇಳ್ಬೋದು ರೀ. ಹಾಗಾದ್ರೆ ಇವೆರಡೂ ರೆಸಿಪಿ ಇವತ್ತಿನ ವಿಡಿಯೋದಾಗ ಹೆಂಗೆ ಮಾಡೋದು ಅಂಥೇಳಿ ನಾವು ತೋರಿಸ್ತೀವಿ ರೀ. ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಹಂಗೆ ನಮ್ಮ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ದಾಗ ರೀ ನಾವು 2 ಕಪ್ ಏನು ತೊಗೊಂಡಿವಪ್ಪ ಅಂತಂದ್ರೆ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೆವು. ಆ 2 ಕಪ್ ಬಾಸ್ಮತಿ ಅಕ್ಕಿಗೆ ಸ್ವಲ್ಪ ನೀವು ಚಲೋ ತಂಗಿ ನೀರು ಹಾಕಿ ಒಂದು ಸಲ ಅಥವಾ 2-3 ಸಲ ಕರೆಕ್ಟಾಗಿ ತೊಳ್ಕೊಂಡ ಬರ್ರಿ. ತೊಳೆದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ನೀರು ಹಾಕಿ ನೆನೆಯಾಕ ಇಟ್ಬಿಟ್ರಿ. ಸಾರು ಮುಗಿತನ ಅವ್ನು ನೆನೆ ಸಾರು ಮಾಡಕ್ರಿ ಇಲ್ಲಿ ನಾವು 1 ಕಪ್ ಚನ್ನಂಗಿ ಬೇಳೆ ಅಥವಾ ಚನ್ನಂಗಿ ಕಾಳದವ ಅಂದರೆ ಸಿಪ್ಪಿ ಇಲ್ಲದು ಅಥವಾ ಸೊಟ್ಟೆ ಇಲ್ಲದು ಕಾಳದವ್ರಿ. ಇವ ಚನ್ನಂಗಿ ಕಾಳು ಅಥವಾ ಕೆಂಪು ಬೇಳೆ ಅಥವಾ ಕೆಂಪು ಕಾಳು ಅಂತಲೂ ಕರೀತಾರೆ. ಆಮೇಲೆ ನೆಕ್ಸ್ಟ್ ಹಿಂದಿದಾಗ ಇದಕ್ಕೆ ಮಸೂರು ದಾಲ್ ಅಂತೂ ಕರಿತಾರೆ ರೀ. ಅವನ್ನ ಏನು ಮಾಡಿರಿ ಅಂತಂದ್ರೆ ಚಂದಂಗಿ ಒಂದ್ಸಲ ತೊಳಿರಿ. 1 ಕಪ್ ತೊಗೊಂಡಿದ್ರಲ್ಲ ಅದನ್ನ ಕರೆಕ್ಟಾಗಿ ತೊಳೆದು ಆದ್ಮೇಲೆ ಇಟ್ಕೋರಿ ಒಂದು ಕಡೆ. ಆಮೇಲೆ ಒಂದು ಕುಟ್ಟಾಣಿ ಒಳಗೆ ಏನು ಮಾಡಿರಿ ಅಂತಂದ್ರೆ ಒಂದು 5-6 ಬೆಳ್ಳುಳ್ಳಿ ಸುಳು ಹಂಗೆ ಸ್ವಲ್ಪ ಶುಂಠಿ ಇವೆರಡು ಹಾಕಿ ಚಂದಂಗಿ ಕುಟ್ಟಿ ಇಟ್ಕೋರಿ. ಇನ್ನು ಒಂದು ಕುಕ್ಕರ್ದಾಗ ಮಾಡೋರೆ ಈ ಸಾರು. ಅದಕ್ಕೆ ಕುಕ್ಕರ್ದಾಗ ಏನು ಮಾಡಿರಿ ಅಂತಂದ್ರೆ ಒಂದು 2-3 ಸ್ಪೂನ್ ತುಪ್ಪ ಹಾಕಿರಿ. ನೀವು ಎಣ್ಣೆ ಒಳಗೂ ಮಾಡ್ಬೋದು. ತುಪ್ಪ ಚಂದಂಗೆ ಕಾದಾದ್ಮೇಲೆ ರೀ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಸಣ್ಣ ಸ್ಪೂನ್ಲೆ ಸಾಸಿವೆ ಹಂಗೆ ಸ್ವಲ್ಪ ಜೀರಿಗೆ 2 ಹಾಕೋಣ. ನೆಕ್ಸ್ಟ್ ಇಲ್ಲಿ 1 ಏಲಕ್ಕಿಯನ್ನು ನಾವು ಹಾಕೊಂಡ್ರಿ. ಹಂಗೆ ಒಂದು 2 ಪಲಾವ್ ಎಲೆಯನ್ನು ನಾವು ಹಾಕೋಣ. ತಿಳಿತ್ರಿ ಏನೇನು ಹಾಕತ್ತಿದ್ದೀವಿ ಅಂತ. ಹಂಗೆ ಸ್ವಲ್ಪ ಕರಿಬೇವು ಇರ್ತದ್ರಲ್ಲ ಅದನ್ನು ಕಟ್ ಮಾಡಿ ಹಾಕಿರಿ. ನೆಕ್ಸ್ಟ್ ಅದ್ರಾಗ ಒಂದು 5-6 ಹಸಿಮೆಣ್ಸಿಕಾಯಿ ಹಿಂಗೆ ಅಡ್ಡಡ್ಡ ಸೀಳಿ ಹಾಕಿರಿ. ಅದಾದ್ಮೇಲೆ 1 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಸಣ್ಣಂಗಿ ಕಟ್ ಮಾಡಿ ಇದ್ರಾಗ ನಾವು ಹಾಕಿ ಚಂದಂಗಿ ಫ್ರೈ ಮಾಡ್ಬೇಕಾಕತ್ರಿ. ತಿಳಿತ್ರಲ್ಲ ಏನೇನು ಹಾಕಿದೆ ಅಂತ ಹೇಳಿ ಲಕ್ಷ ಕೊಟ್ಟು ನೋಡ್ರಿ. ಭಾಳ ಮಸ್ತ್ ಆಗ್ತೈತಿ ಸಾರು. ಅದನ್ನ ಅಷ್ಟು ಹಾಕಿರಿ, ಏನು ಬೇರೆ ಎಕ್ಸ್ಟ್ರಾ ಬೇಕಾಗಿಲ್ಲ. ಭಾಳ ಮಸ್ತ್ ಆಗ್ತೈತಿ. ಹಂಗೆ ಆ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ಕುಟ್ಟಿಟ್ಟಿದ್ರಲ್ಲ ದಮ್ ಹಿಂಗೆ ಕುಟ್ಟಿದ್ದೀವ್ರಿ ಅದನ್ನು ತಂದ ಇದ್ರಾಗ ಹಾಕಿ ಅಂದರೆ ಈ ಉಳ್ಳಾಗಡ್ಡಿ ಜೊತೆನ ಚಂದಂಗಿ ಅವನ್ನ ಮಿಕ್ಸ್ ಮಾಡಿ ಫ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ರೀ. ಅರಿಶಿನ ಪುಡಿ ಜೊತೆ ಸ್ವಲ್ಪ ನಾವು ಹಿಂಗನ್ನು ಹಾಕಕತ್ತಿದ್ದೆವು. ಭಾಳ ಬಾರಿ ಆಗ್ತೈತೆ ರೀ. ಮೊದಲು ಹಾಕಿದ್ರೆ ಹೊತ್ತು ಹೋಗ್ತೈತೆ. ಅದಕ್ಕೆ ಸ್ವಲ್ಪ ಇಲ್ಲಿ ಹಾಕಿ ಚಂದಂಗಿ ನೀವೇನು ಮಾಡಿರಿ ಅಂತಂದ್ರೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಆ ಬೇಳೆ ಏನು ನಾವು ತೊಳೆದಿಟ್ಟಿದ್ದೀವಿ ನೋಡಿರಿ ಅವನ್ನೇನು ನೆನೆಸೋದು ಬೇಕಾಗಿಲ್ಲ. ಬರೀ ತೊಳೆದಿಟ್ಕೊರಿ, ಜಲ್ದಿ ಕುಯ್ತಾವ. ಅವನ್ನ ತಂದ ಇಲ್ಲಿ ಹಾಕಿರಿ. ಕರೆಕ್ಟಾಗಿ ಈ ಒಂದು ಮಸ್ತಾಗಿರುವಂತಹ ಚನ್ನಂಗಿ ಬೇಳೆ ಹಾಕಿರಿ. ಹಾಕಿದ ಮೇಲೆ ಅದನ್ನು ಇದ್ರಾಗ ಚಂದಂಗಿ ತಿರುವಾಡ್ರಿ. ನಿಮಗೆ ಮೆಣಸಿಕಾಯಿ ಹೆಚ್ಚು ಕಡಿಮೆ ಮಾಡ್ಕೊತಂದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದ್ರೆ ಅದೇನಿಲ್ಲ. ಆಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇದ್ರಾಗ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣಂಗೆ ಕಟ್ ಮಾಡಿ ಹಾಕಿ ಲಾಸ್ಟಿಗೆ ಅದನ್ನು ನೀವು ಇದ್ರ ಜೊತೆ ತಿರುವಾಡಿದಾದ್ಮೇಲೆ ಇನ್ನು ಇದಕ್ಕೆ ನೀರು ಹಾಕಬೇಕಿರಲ್ಲ ಕುದಿಯೋಕೆ. ಟೋಟಲ್ ನೋಡಿರಿ ನಾವು ಒಂದು 4 ಕಪ್ ನೀರನ್ನು ಹಾಕಕತ್ತೀವಿ. ನೀವು ಜಾಸ್ತಿ ಹಾಕ್ಬೋದ್ರಿ, ಜಲ್ದಿ ಕುದಿತಾವೆ. ಅದಕ್ಕೇನಿಲ್ಲ, ಸ್ವಲ್ಪ ಜಾಸ್ತಿನ ಹಾಕ್ಬೋದ್ರಿ ನೀರು ಬೇಕಂತಂದ್ರೆ. 4 ಕಪ್ ನೀರು ಹಾಕಿ ಕರೆಕ್ಟಾಗಿ ತಿರುವಾಡ್ರಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಚಂದಂಗಿ ಅದನ್ನು ಮಿಕ್ಸ್ ಮಾಡ್ತಿರ್ಲೆ. ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ. ಅಂದ್ರೆ ಚಂದಂಗಿ ಕುದಿತೈತಿ. ಒಂದು 3 ಸೀಟಿ ಹೊಡಿಲ್ರಿ, ಬರೀ 3 ವಿಜಿಲ್ ಹೊಡೆದ್ರೆ ಸಾಕು. ಅಟ್ರಾಗಣ ಚಲೋ ತಂಗಿ ಕುದಿತೈತಿ. 3 ಸೀಟಿ ಹೊಡೆದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಕುಕ್ಕರ್ ತೆಗಿರಿ ಸ್ವಲ್ಪ ಚಂದಂಗಿ. ಅದಾದ್ಮೇಲೆ ಬೇಳೆ ಕಂಪ್ಲೀಟಾಗಿ ಕುದ್ದಿರ್ತಾವೆ ನೋಡಿರಿ. ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಮಸ್ತಾಗಿ ಕುದ್ದಿರ್ತೈತಿ. ಇಲ್ಲಿ ಸ್ವಲ್ಪ ಗಟ್ಟಿ ಐತಿರಲೇ ಇದು ನೋಡ್ಬೋದು. ಇಷ್ಟ ಬೇಕಂದ್ರೆ ಇಷ್ಟಕ್ಕೂ ಬಿಡ್ಬೋದು. ನಿಮಗೆ ರೊಟ್ಟಿ ಚಪಾತಿಗೆ ಇದು ಭಾಳ ಭಾರಿ ಅನಿಸ್ತೈತಿ. ಅನ್ನದ ಜೊತೆ ಬೇಕಂತಂದ್ರೆ ಸ್ವಲ್ಪ ತಿಳಿ ಮಾಡ್ಬೇಕ್ರಿ ಅದಷ್ಟೇ. ಆಮೇಲೆ ನೆಕ್ಸ್ಟ್ ಇದ್ರಾಗ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ. ನಾವಿಲ್ಲಿ ಇದ್ರಾಗ ಸ್ವಲ್ಪ ಅಂದ್ರೆ ಒಂದು ಅರ್ಧ ಕಪ್ ಬಿಸಿನೀರನ್ನು ಹಾಕಿದ್ವಿ ಸ್ವಲ್ಪ ತಿಳಿ ಮಾಡೋ ಸಲುವಾಗಿ. ಅಂದ್ರೆ ಟೋಟಲ್ ಎಷ್ಟಾದ್ರೆ 4.5 ಕಪ್ ನೀರು ಆಯ್ತು. ನಿಮಗೆ ತಿಳಿ ಬೇಡ ಸ್ವಲ್ಪ ಗಟ್ಟಿ ಬೇಕಂತಂದ್ರೆ ಅಷ್ಟು 4 ಕಪ್ಗೆ ಬರೀ ಆಗ್ತೈತಿ ಅದು. ಈಗ ನೆಕ್ಸ್ಟ್ ಅದ್ರಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿರಿ. ಉಪ್ಪು ಹಾಕಿ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಿರಿ. ಭಾಳ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಒಂದು ಸಾರು ಏಕದಮ್ ಸಿಂಪಲ್ಲಾಗಿ ರೆಡಿ ಆಗ್ತದೆ. ಇನ್ನು ಅಕ್ಕಿ ನೆನೆಕಿದ್ದೇವ್ರಲ್ಲ ಆ ಅಣ್ಣನೂ ಮಾಡಿಬಿಟ್ಟು ನೀವು ಜೀರಾ ರೈಸ್ ಮಾಡೋಬ್ಬರಿ ಅಕ್ಕಿ ಆ ಕಡೆ ಕರೆಕ್ಟಾಗಿ ನೆನೆದವ ಅಷ್ಟ್ರಾಗ ಈ ಕಡೆ ಈ ಒಂದು ಹಂಡಿದಾಗ ಮಾಡತ್ತಿದ್ದೀವಿ. ಅದಕ್ಕೆ ರೀ ಅಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ನೀವು ಎಣ್ಣೆನೂ ಹಾಕ್ಬೋದ್ರಿ. ಆದ್ರೆ ತುಪ್ಪ ಭಾಳ ಚಲೋ ಆಗ್ತೈತಿ. ತುಪ್ಪ ಕಾಯ್ದು ಆದ್ಮೇಲೆ ಅದಕ್ಕೆ ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿರಿ. ಹಂಗೆ ನೆಕ್ಸ್ಟ್ ಒಂದು 4 ಲವಂಗ, 1 ಕಪ್ ಏಲಕ್ಕಿ, ಹಂಗೆ 2 ಪಲಾವ್ ಎಲೆ ರೀ. ನೆಕ್ಸ್ಟ್ ಅದ್ರಾಗ ಒಂದು 2 ಏಲಕ್ಕಿನ ಸ್ವಲ್ಪ ದಮ್ಮಂಗಿ ಜಜ್ಜಿ ನಾವು ಹಾಕತ್ತಿದ್ದೀವಿ ಅಂದ್ರೆ ಚಲೋ ಆಗ್ತೈತಿ. ನೀವು ಹಂಗನೂ ಹಾಕ್ಬೋದ್ರಿ. ಅದಾದ್ಮೇಲೆ ಒಂದು 2 ಹಸಿಮೆಣ್ಸಿಕಾಯಿನ ಹಿಂಗೆ ನಡಬರ್ಕ್ ಕಟ್ ಮಾಡಿ ನಾವಿಲ್ಲಿ ಹಾಕತ್ತಿದ್ದೀವಿ.
ಅದಾದ್ಮೇಲೆ ಸ್ವಲ್ಪ ಅದನ್ನು ಹಿಂಗೆ ಚಂದಂಗಿ ತೆರೆಬಿಡಿದಾದ್ಮೇಲೆ ಅದ್ರಾಗ ಆ ನೆನೆದಿರೋ ಅಕ್ಕಿ ಎಂದವ್ರಲ್ಲೇ ಅವನು ಕರೆಕ್ಟಾಗಿ ನೀರು ಬಸದ ಈ ಅಕ್ಕಿಯನ್ನು ನೀವು ಇದ್ರಾಗ ತಂದ ಹಾಕಬೇಕಾಕತಿ. ಚಲೋ ತಂಗಿ ಹಾಕ್ರಿ. ಜೀರಾ ರೈಸ್ ಸಿಂಪಲ್ ಆಗ್ತೈತಿ, ಆದ್ರೆ ಇಷ್ಟು ಮಸ್ತ್ ಅನಿಸ್ತೈತ್ರಲ್ಲ. ಅದ್ರಾಗೂ ಇವು ಎರಡರೂ ಕಾಂಬಿನೇಷನ್ ಐತ್ರಲ್ಲ, ಆ ಒಂದು ಮಸ್ತಾಗಿರುವಂತಹ ಚನ್ನಂಗಿ ಬೇಳೆ ಅಥವಾ ಕೆಂಪು ಬೇಳೆ ಸಾರು ಮತ್ತು ಈ ರೈಸ್ ಜೀರಾ ರೈಸ್ ಮಸ್ತ್ ಅನಿಸ್ತೈತೆ ರೀ. ಹಂಗೆ ಈಗ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ನೀರನ್ನು ಸೇರಿಸೋದು ಮರ್ಯಾಕೆ ಹೋಗ್ಬೇಡ್ರಿ. ನೀರು ಎಷ್ಟು ರೀ ಅಂತಂದ್ರೆ 2 ಕಪ್ ಅಕ್ಕಿ ಅದ್ರಾಗ ನೆನೆದು ಹಾಕಿದಾವ್ರಿ. ಅದಕ್ಕೆ ನಾವಿಲ್ಲಿ ಒಂದು 3 ಕಪ್ ನೀರನ್ನು ಹಾಕಕತ್ತೀವಿ. 3 ಕಪ್ ನೀರು ಹಾಕ್ರಿ. 3 ಕಪ್ ನೀರು ಹಾಕಿದ ಮೇಲೆ ಚಂದಂಗಿ ನೀವೇನು ಮಾಡಿರಿ ಅಂತಂದ್ರೆ ಕಂಪ್ಲೀಟಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ ಮೇಲೆ ಅದನ್ನು ಕುದಿಯಾಕ ಬಿಟ್ಬೇಡಿ. ಅನ್ನ ಕಂಪ್ಲೀಟಾಗಿ ಚಂದಂಗೆ ರೆಡಿ ಆಗ್ತೈತಿ. ನಡ್ಬಾರ್ಕ್ ನೀವು ತೆಗೆದು ನೋಡ್ಬೋದು. ಬೇಕಂತಂದ್ರೆ ಚಲೋ ತಂಗಿನ ರೆಡಿ ಆಗ್ತೈತಿ, ಏನೂ ಸಮಸ್ಯೆ ಇಲ್ಲರಿ. ಆಮೇಲೆ ಒಂದೊಂದು ಅಕ್ಕಿ ನೀರು ಹೆಚ್ಚು ಕಡಿಮೆ ಆಗ್ತಾವೆ, ಅದಕ್ಕೆ ತಕ್ಕಂಗೆ ನೀವು ನೋಡಿ ಹಾಕಬೇಕಾಕತಿ. ಈಗ ನೋಡ್ಬೋದ್ರಿ ಕರೆಕ್ಟಾಗಿ. ನೀವು ಬೇಕಂತಂದ್ರೆ ಇದೇ ರೈಸ್ ಕುಕ್ಕರ್ದಾಗ ಮಾಡ್ತಂತಂದ್ರೆ ಕುಕ್ಕರ್ದಾಗೂ ಮಾಡ್ಕೋಬೋದು ರೀ. ಅದ್ರಾಗ ಏನೂ ಅಡ್ಡಿ ಇಲ್ಲ, ಮಸ್ತನ ಆಗ್ತೈತಿ, ಎಲ್ಲಾದರೂ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ನೋಡ್ಬೋದ್ರಿ ನೀವಾಗ ಈಗ ಚಂದಂಗಿ ಜೀರಾ ರೈಸ್ ರೆಡಿ ಆಗೈತೆ ರೀ. ಅದನ್ನು ತೆಗೆದ ಇಟ್ಕೊಂಡ್ಬಿಡ್ರಿ. ಹಂಗೆ ನಾವು ಮಾಡಿದಂತಹ ಭಾಳ ಸಿಂಪಲ್ ಆಗಿರುವಂತಹ ಮತ್ತು ಅತಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಈ ಚನ್ನಂಗಿ ಬೇಳೆ ಸಾರು ಅಥವಾ ಈ ಮಸೂರ್ ದಾಲ್ ಸಾಂಬಾರನು ಅಷ್ಟ ಮಸ್ತಾಗಿನ ರೆಡಿ ಆಗೈತೆ ರೀ. ನೋಡ್ಬೋದು ನಿಮ್ಗೆ ಜೀರಾ ರೈಸ್. ಹಂಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರಿ ಅಂದ್ರೆ ಜೀರಾ ರೈಸಿಗೆ ಕಳಿ ಬರ್ತೈತಿ. ನಿಮಗೆ ಬೇಕಂತಂದ್ರೆ ಜೀರಾ ರೈಸ್ ಮೇಲೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕೋಬೋದು, ಮಸ್ತ್ ಆಗ್ತೈತೆ ರೀ ಟೇಸ್ಟ್. ನೀವು ತಿನ್ನುವಾಗಬೇಕಂತಂದ್ರೆ ಹಾಕ್ಬೋದು ರೀ. ಇವೆರಡು ಕಾಂಬಿನೇಷನ್ ಹೇಳಿದೀನಿ ನಾ, ತಪ್ಪಲಾರ್ದ ಟ್ರೈ ಮಾಡಿರಿ. ಇವೆರಡು ಎಷ್ಟು ಹೋಟೆಲ್ದಾಗ ಹೋಗಿ ನಾವು ಇದ ಎಲ್ಲ ತಿಂತೀವಲ್ಲ ಅದಕ್ಕಿಂತ ಬೆಸ್ಟ್ ಅನ್ನಿಸ್ತೈತಿ ನಿಮಗೆ. ಮನ್ಯಾಗ ಅತಿ ಸುಲಭವಾಗಿ ಮತ್ತು ಅತಿ ಮಸ್ತಾಗಿ ಮಾಡುವಂತಹ ಇವೆರಡು ರೆಸಿಪಿ ನೀವು ತಪ್ಪಲಾರ್ದ ಟ್ರೈ ಮಾಡಿ. ಹೆಂಗೆ ಬಂತ ಆ ಒಂದು ರೆಸಿಪಿ ಅಂಥೇಳಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹೇಳೋದ ಮರ್ಯಾಕೆ ಹೋಗ್ಬೇಡ್ರಿ. ಗೊತ್ತಾತಲ್ರಿ. ಹಂಗೆ ನಮ್ಮ ಚಾನಲನ್ನು ನೀವೇನ್ರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊತೀವಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಯಾರಿಗೆ ಶೇರ್ ಮಾಡ್ತಿರೋ ಅವ್ರೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೂ ಹೇಳಬೇಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು. ಅನ್ನದಾತೋ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.